ನಾನು ನಿಮಗೆ ಇವತ್ತು ಒಂದು ಹೊಸ ಕಾಯಿಲೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಯಾವ ಕಾಯಿಲೆ ಅಂತ ಹೇಳಿದ್ರೆ ಅದಕ್ಕೆ ಬ್ಲಡ್ ಪ್ರೆಷರ್ ಅಂತ ಕರೀತಾರೆ. ಅಧಿಕ ರಕ್ತದ ಒತ್ತಡ. ಈ ಅಧಿಕ ರಕ್ತದ ಒತ್ತಡ ಒಂದ್ಸರಿ ಬಂದ್ಬಿಡ್ತು ಅಂತ ಹೇಳಿದ್ರೆ ಇದು ಜೀವನ ಪರ್ಯಂತ ಹೋಗಲ್ಲ. ಇದಕ್ಕೆ ಜೀವನ ಪರ್ಯಂತ ಮಾತ್ರೆ ತೆಗೆದುಕೊಳ್ಳೇಬೇಕು ಅಂತಕ್ಕಂಥದ್ದು ಈಗಿನ ಮಾಡರ್ನ್ ಮೆಡಿಕಲ್ ಸೈನ್ಸಿನ ಅಭಿಪ್ರಾಯ. ಹಾಗಿದ್ರೆ ಔಷಧಿ ಅಂತ ಹೇಳಿದ್ರೆ ಏನು, ಆಹಾರ ಅಂತ ಹೇಳಿದ್ರೆ ಏನು ಅಂತಕ್ಕಂಥದ್ರ ಬಗ್ಗೆ ನಾವು ಮೊದಲು ಪ್ರಶ್ನೆ ಮಾಡ್ಕೋಬೇಕು. ಔಷಧಿ ಅಂತ ಹೇಳಿದ್ರೆ ಕಾಯಿಲೆ ಬಂದಾಗ ಮಾತ್ರ ತೆಗೆದುಕೊಳ್ತಕ್ಕಂಥದ್ದು. ಆಹಾರ ಅಂತ ಹೇಳಿದ್ರೆ ಜೀವನ ಪರ್ಯಂತ ತೆಗೆದುಕೊಳ್ತಕ್ಕಂಥದ್ದು. ಈ ಔಷಧಿಗಳನ್ನು ಜೀವನ ಪರ್ಯಂತ ತೆಗೆದುಕೊಂಡ್ರೆ ಇದು ಔಷಧಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒಂದು ಕಾಯಿಲೆಗೆ ಎಟ್ಲೀಸ್ಟ್ ನಾವು ಔಷಧಿ ತೆಗೆದುಕೊಳ್ಬೇಕಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಎಷ್ಟು ಅಂತ ಹೇಳಿದ್ರೆ ಅಧಿಕ ಅಂತ ಹೇಳಿದ್ರೆ ಕೇವಲ 4 ರಿಂದ 5 ತಿಂಗಳ ಕಾಲ ಔಷಧಿನ ತೆಗೆದುಕೊಳ್ಬೇಕು. ಅಂತೂ ಮಿಕ್ಕಿ ದೊಡ್ಡದೊಂದು ಏನಂತಂದರೆ ಈ ಆಯುರ್ವೇದದಲ್ಲಿ ಸುಖ ಸಾಧ್ಯ, ಕಷ್ಟ ಸಾಧ್ಯ ಮತ್ತು ಅಸಾಧ್ಯ ಅಂತ 3 ವಿಭಾಗಗಳು ಬರ್ತವೆ. ಸುಖ ಸಾಧ್ಯ ಅಂತ ಹೇಳಿದ್ರೆ ಈ ಕಾಯಿಲೆಗಳನ್ನು 1 ತಿಂಗಳ ಮೆಡಿಸಿನ್ ಕೊಟ್ಬಿಟ್ಟು ವಾಸಿ ಮಾಡಿಕೊಡ್ಬೋದು. ಆಮೇಲೆ ಕಷ್ಟ ಸಾಧ್ಯ ಅಂತ ಬರುತ್ತೆ, ಇದು 4 ರಿಂದ 5 ತಿಂಗಳು ಬರುತ್ತೆ. ಅಸಾಧ್ಯ ಅಂತ ಬರುತ್ತೆ, ಅದು ಒಂದು 2 ವರ್ಷ 3 ವರ್ಷ ಅದಕ್ಕೆ ಔಷಧಿಗಳನ್ನು ಕೊಡ್ತಾರೆ. ಆ 2 ವರ್ಷ ಮ್ಯಾಕ್ಸಿಮಮ್ 3 ವರ್ಷ ಅದು ಅಸಾಧ್ಯವಾಗಿರ್ತಕ್ಕಂಥ ಕಾಯಿಲೆಗಳಿಗೆ. ಈ ಬಿ ಪಿ ಅಂತಕ್ಕಂಥದ್ದು ಸುಖ ಸಾಧ್ಯ ಕಾಯಿಲೆ. ಈ ಸುಖ ಸಾಧ್ಯ ಕಾಯಿಲೆಗೆ ನೀವು ಜೀವನ ಪರ್ಯಂತ ಔಷಧಿಯನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ಎಂಥ ಮೋಸವನ್ನು ಮಾಡ್ತಾ ಇದ್ದೀವಿ ನಾವು ಅಂತಕ್ಕಂಥದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಮೊದಲನೇದಾಗಿ ಬಿ ಪಿ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಬಿ ಪಿ ಅಂತ ಹೇಳಿದ್ರೆ ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್ ಅಂತ ಕರೀತಾರೆ. ನಮ್ಮ ಶರೀರದಲ್ಲಿರ್ತಕ್ಕಂಥ ನರಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು ಇದೆಲ್ಲ ಏನಾಗುತ್ತೆ ಅಂತ ಹೇಳಿ ಕಟ್ಕೊಳ್ತಾ ಹೋಗುತ್ತೆ. ಆ ಕಟ್ಕೊಂಡ ಸಂದರ್ಭದಲ್ಲಿ ಏನಾಗುತ್ತೆ, ಈ ರಕ್ತ ಏನಾಗುತ್ತೆ ಜೋರಾಗಿ ಹರಿದಾಡಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಬ್ಲಡ್ ಪ್ರೆಷರ್ ಅಂತ ಕರೀತಾರೆ. ಈ ರಕ್ತದ ಒತ್ತಡವನ್ನು ನಿವಾರಣೆ ಮಾಡಲಿಕ್ಕೆ ನಾವೇನು ಮಾಡ್ಕೋಬೇಕು, ಮೊದಲು ಅಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಕೋಬೇಕು. ಈ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಕ್ತದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತಾ ಇಲ್ಲ, ಈ ನರಗಳಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತಾ ಇಲ್ಲ, ರಕ್ತವನ್ನು ತಿನ್ನು ಮಾಡ್ತಾ ಇದ್ದಾರೆ. ಸುಮಾರು ಈ ಹೃದಯ ಸಮಸ್ಯೆ ಬಂತು ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಈ ನರಗಳಲ್ಲಿ ಏನಾದರೂ ಬ್ಲಾಕ್ ಇದ್ದರೆ ಆ ನರಗಳ ಬ್ಲಾಕನ್ನು ಓಪನ್ ಮಾಡಲಿಕ್ಕೆ ಔಷಧಿ ಕೊಡಲ್ಲ, ಎಕೋಸ್ಪ್ರಿನ್ ಅಂತ ಆ ರಕ್ತವನ್ನು ತೆಳ್ಳಗೆ ಮಾಡಲಿಕ್ಕೆ ಔಷಧಿ ಕೊಡ್ತಾರೆ. ಆ ರಕ್ತವನ್ನು ತೆಳುವು ಮಾಡಲಿಕ್ಕೆ ಏನಾದರೂ ಔಷಧಿ ತೆಗೆದುಕೊಂಡಾಗ ಏನಾಗುತ್ತೆ, ರಕ್ತದಲ್ಲಿರ್ತಕ್ಕಂಥ ತಾಕತ್ ಕಡಿಮೆ ಆಗುತ್ತೆ. ಯಾವಾಗ ರಕ್ತದಲ್ಲಿರ್ತಕ್ಕಂಥ ಶಕ್ತಿ ಕಡಿಮೆ ಆಗುತ್ತೆ ಅವಾಗ ಏನಾಗುತ್ತೆ, ನಮ್ಮ ಜೀವನದ ಲೈಫ್ ಟೈಮ್ ಅಂತ ಕರೀತಾರಲ್ಲ ಆಯಸ್ಸು ಅದು ಕಡಿಮೆ ಆಗ್ತಾ ಹೋಗುತ್ತೆ. ಬಿ ಪಿಗೆ ನಾವು ಔಷಧಿಯನ್ನು ತೆಗೆದುಕೊಂಡ್ರೆ 100ಕ್ಕೆ 100ರಷ್ಟು ಏನಾಗುತ್ತೆ, ಕಿಡ್ನಿ ಪ್ರಾಬ್ಲಮ್ ಬರುತ್ತೆ, ಅಮ್ಲಾಂಗ್ ಅಂತ ಬರುತ್ತೆ. ಸುಮಾರು ಈ ಬಿ ಪಿಗೆ ಔಷಧಿಗಳಿದ್ದಾವೆ. ಈ ಎಲ್ಲ ಔಷಧಿಗಳಿಂದ ಏನಾಗುತ್ತೆ ಅಂತೇಳಿದ್ರೆ ನಮ್ಮ ಜೀವನದ ಆಯಸ್ಸು ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಬಿ ಪಿಗೆ ಮಾತ್ರೆ ತಗೊಂಡ್ರೆ ಕಿಡ್ನಿ 100% ಫೇಲ್ ಆಗುತ್ತೆ. ಈಗ ಬಿ ಪಿ ಸಮಸ್ಯೆಗಾಗಿ ಯಾವೆಲ್ಲ ಆಸನಗಳನ್ನು ನಿಂತ್ಕೊಂಡು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮೊದಲು ಹೇಳ್ಕೊಡ್ತೇನೆ. ಹಾಗಿದ್ರೆ ಬಿ ಪಿ ಸಮಸ್ಯೆಗಾಗಿ ನಿಂತುಕೊಂಡು ಮಾಡುವ ಆಸನಗಳು ಯಾವುವು ಅಂತಕ್ಕಂಥದ್ರ ಬಗ್ಗೆ ಹೇಳ್ತೀನಿ. ಇವಾಗ ಎದ್ದು ನಿಂತ್ಕೊಳ್ಳೋಣ. ನಿಧಾನವಾಗಿ ಎದ್ದು ನಿಂತ್ಕೋಬೇಕು. ರಿಲ್ಯಾಕ್ಸ್. ನಿಧಾನವಾಗಿ ಈಗ ನಿಂತ್ಕೊಂಡು ಏನು ಮಾಡಬೇಕು, ಸ್ವಲ್ಪ ತಾಡಾಸನದಲ್ಲಿ ನಿಮ್ಮ ಉಸಿರಾಟವನ್ನು ಗಮನಿಸಬೇಕು. ದೀರ್ಘ ಉಸಿರಾಡಬೇಕು. ಇದಾದಮೇಲೆ ಏನು ಮಾಡಬೇಕು, ನಿಮ್ಮ 2 ಕೈಗಳನ್ನು ಈ ರೀತಿ ಮೇಲೆ ತೆಗೆದುಕೊಂಡು ಹೋಗಿ ಸೇರಿಸ್ಕೋಬೇಕು. ಸೇರಿಸ್ಕೊಂಡ್ಮೇಲೆ ಈ 2 ಕೈಗಳನ್ನು ಈ ರೀತಿ ಲಾಕ್ ಮಾಡ್ಕೋಬೇಕು. ಇವುಗಳನ್ನು ಈ ರೀತಿ ತಿರುಗಿಸ್ಬೇಕು. ಹಿಂಗೆ ತಿರುಗಿಸ್ಕೊಂಡು ನಿಧಾನವಾಗಿ ಏನು ಮಾಡಬೇಕು, ಉಸಿರು ತೆಗೆದುಕೊಳ್ತಾ ನಿಮ್ಮ ದೇಹವನ್ನು ಮೇಲೆತ್ತಬೇಕು. ನಿಮ್ಮ ಹಿಮ್ಮಡಿ ಪೂರ್ತಿ ಮೇಲೆದ್ದಿರಬೇಕು. ವಾಪಸ್ ಮತ್ತೆ ಉಸಿರು ತೆಗೆದುಕೊಳ್ತಾ ಮತ್ತೆ ಮೇಲೆ. ಈಗ ನಿಧಾನವಾಗಿ ಕಟಿ ಚಕ್ರಾಸನ. ವಾಪಸ್ ಉಸಿರು ಬಿಡ್ತಾ ಕೆಳಗೆ. ವಾಪಸ್ ಉಸಿರು ಬಿಡ್ತಾ ಮತ್ತೆ ಕೆಳಗೆ. वापस
ಮತ್ತು ಡ, ಮತ್ತು ವಾಪಸ್ ನಿಧಾನವಾಗಿ ಎರಡು ಕೈಗಳನ್ನ ಕೆಳಗಡೆ ತೆಗೆದುಕೊಂಬನ್ನಿ. ಈ ರೀತಿ ನೀವು ಎಡಗಡೆ ಒಂದು 10 ಸಾರಿ, ಬಲಗಡೆ ಒಂದು 10 ಸಾರಿ ಮಾಡಬೇಕು. ಟೋಟಲ್ 20 ಸರಿ ಮಾಡ್ಬೇಕು ಇದನ್ನು. ಇದಾದ್ಮೇಲೆ ಏನು ಮಾಡಬೇಕು, ನಿಮ್ಮ ಎರಡೂ ಕಾಲುಗಳನ್ನ ಸ್ವಲ್ಪ ಅಗಲ ಮಾಡ್ಕೋಬೇಕು. ಕಟಿ ಚಕ್ರಾಸನ ಸೆಕೆಂಡ್. 1 2 3 4 5 6 7 8 9 ಈ ರೀತಿ. ಕಟಿ ಚಕ್ರಾಸನದ 3ನೇ ವೇರಿಯೇಷನ್ ಮುಕ್ತ ಹಸ್ತ ಕಟಿ ಚಕ್ರಾಸನ. ನೇರ ನಿಂತ್ಕೋಬೇಕು. ಹೀಗೆ 1 2 3 ಉಸಿರು ಬಿಡಬೇಕು, ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು, ಮತ್ತೆ ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ತಿರುಗಿಸಿ, ಮತ್ತೆ ಉಸಿರು ತೆಗೆದುಕೊಳ್ತಾ ಸ್ಟ್ರೈಟು, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ ತಿರುಗಿಸಿ, ಉಸಿರು ಬಿಡ್ತಾ ಡೌನ್ ಮಾಡ್ಕೊಳ್ಳಿ, ಉಸಿರು ತೆಗೆದುಕೊಳ್ತಾ ಸ್ಟ್ರೈಟ್, ಎರಡು ಕೈ ಕೆಳಗೆ. ಇದನ್ನ ನೀವು ಅಭ್ಯಾಸ ಮಾಡಬೇಕು. ಇದು ಕಟಿ ಚಕ್ರಾಸನದ ವೇರಿಯೇಷನ್ಸ್ಗಳು. ಈಗ ಇದಾದಮೇಲೆ ಕೆಲವೊಂದಿಷ್ಟು ಗ್ರಂಥಿಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಜಾಯಿಂಟ್ಗಳನ್ನು ಸಡಿಲ ಮಾಡ್ತಕ್ಕಂಥ ಆಸನಗಳನ್ನ ಹೇಳಿಕೊಡ್ತೇನೆ. ಆ ಆಸನಗಳು, ಆ ಸೂಕ್ಷ್ಮ ವ್ಯಾಯಾಮಗಳು ಈ BP ಸಮಸ್ಯೆಗೆ ಅತಿ ಉಪಯುಕ್ತಕಾರಿಯಾಗಿ ಕೆಲಸ ಮಾಡ್ತವೆ. ಈಗ ನಮ್ಮ ಗ್ರಂಥಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಸೂಕ್ಷ್ಮ ವ್ಯಾಯಾಮಗಳನ್ನ ಹೇಳ್ತೀನಿ ಅಂತ ಹೇಳಿದೆ. ಈ ಜಾಯಿಂಟ್ಸ್ಗಳನ್ನ ಯಾವಾಗ ನಾವು ಸಡಿಲ ಮಾಡ್ಕೊಳ್ತೀವಲ್ಲ, ಆವಾಗ ನಮ್ಮ ರಕ್ತದ ಒತ್ತಡ ಕಡಿಮೆ ಆಗುತ್ತೆ. ಹಾಗಿದ್ರೆ ಏನೇನು ಮಾಡ್ಬೇಕಂತ ಹೇಳಿದ್ರೆ, ಮೊದಲು ಹಿಂಗೆ ಕೈ ಮಾಡಬೇಕು. ಈ ರೀತಿ ಕೈ ಮಾಡಿಕೊಂಡು ಈ ರೀತಿ ತಿರುಗಿಸ್ಕೋಬೇಕು. 1 2 3 4 5 ಇದಾದಮೇಲೆ ವಿರುದ್ಧ ದಿಕ್ಕಿನಲ್ಲಿ ಹೀಗೆ ತಿರುಗಿಸ್ತಾ ಇರಬೇಕು ಮಣಿಕಟ್ಟನ್ನು. ಇದಾದಮೇಲೆ ಏನು ಮಾಡಬೇಕು, ಎರಡು ಕೈಯನ್ನು ಈ ರೀತಿ ಭುಜದ ಮೇಲೆ ಇಟ್ಕೋಬೇಕು. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. BP ಸಮಸ್ಯೆ ಇರ್ತಕ್ಕಂಥವ್ರಿಗೆ ಮುಖ್ಯವಾಗಿ ಉಸಿರು ತುಂಬ ಇಂಪಾರ್ಟೆಂಟು. ಎಲ್ಲರಿಗೂ ಇಂಪಾರ್ಟೆಂಟ್, BP ಸಮಸ್ಯೆ ಇರೋರಿಗೆ ಅಷ್ಟೇ ಅಲ್ಲ. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಇದಾದಮೇಲೆ ಅಪೋಸಿಟ್. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಇದಾದ್ಮೇಲೆ ಏನು ಮಾಡಬೇಕು, ಎರಡು ಕೈಯನ್ನು ಅಗಲ ಮಾಡ್ಕೋಬೇಕು. ಇದಾದಮೇಲೆ ನಿಮ್ಮ ಎರಡು ಕಾಲುಗಳನ್ನ ಸ್ವಲ್ಪ ಅಗಲ ಮಾಡ್ಕೋಬೇಕು. ಕೈಯನ್ನು ಈ ರೀತಿ ಹಿಂದೆ ಕಟ್ಕೋಬೇಕು. ಹಿಂಗೆ ಹಿಂದೆ ಈಗ ಕಟ್ಕೊಂಡ್ಮೇಲೆ ಏನು ಮಾಡಬೇಕು, ನಿಧಾನವಾಗಿ ಕತ್ತನ್ನು ಈ ರೀತಿ ತಿರುಗಿಸ್ಬೇಕು. ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ. ಹೀಗೆ ಒಂದು 25 ಬಾರಿ ಮಾಡಬೇಕು. ಶಿರೋಭಾಗದಿಂದ ಕೆಳಗೆ, ಕೆಳಗಡೆಯಿಂದ ಶಿರೋಭಾಗಕ್ಕೆ ಸರಿಯಾಗಿ ರಕ್ತ ಸಂಚಾರ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ತಲೆಯಲ್ಲಿರುವ ಎಲ್ಲ ನರನಾಡಿಗಳಲ್ಲಿಯೂ ರಕ್ತ ಸಂಚಾರ ಆಗುತ್ತೆ. ಇದಾದಮೇಲೆ ಅಪೋಸಿಟ್ 25 ಬಾರಿ ಮಾಡಬೇಕು ಒಂದೊಂದು ಸೈಡಲ್ಲಿ. ನಿಧಾನ ಉಸಿರು ತಗೋಬೇಕು, ಉಸಿರು ಬಿಡಬೇಕು. ಕಣ್ಣು ಮುಚ್ಕೊಂಡು ಗಮನಿಸ್ತಾ ಮಾಡಬೇಕು.
ಇದಾದಮೇಲೆ ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ. ಮುಂದೆ ಬೆಂಡಾದಾಗ ಕತ್ತಿನ ಈ ಭಾಗವನ್ನು ಗಮನಿಸಬೇಕು, ಹಿಂದೆ ಬೆಂಡಾದಾಗ ಈ ಭಾಗವನ್ನು ಗಮನಿಸಬೇಕು, ಈ ಭಾಗವನ್ನು ಗಮನಿಸಬೇಕು. ಕತ್ತು ತಿರುಗಿಸುವಾಗ ಸುತ್ತಲಿನ ಭಾಗವನ್ನು ಗಮನಿಸಬೇಕು. ಈ ರೀತಿ ನೀವೇನು ಮಾಡಬೇಕು, ನಿಮ್ಮ ಕತ್ತನ್ನು ಸರಿಯಾದ ರೀತಿಯಲ್ಲಿ ಮೂಮೆಂಟ್ ಮಾಡಬೇಕು. ಯಾವಾಗ ಹಿಂದೆ ಬೆಂಡ್ ಮಾಡ್ತೀರಾ ಅವಾಗ ಉಸಿರು ತೆಗೆದುಕೊಳ್ಬೇಕು, ಯಾವಾಗ ಮುಂದೆ ಬೆಂಡ್ ಮಾಡ್ತೀರಾ ಅವಾಗ ಏನು ಮಾಡಬೇಕು, ಉಸಿರನ್ನು ಬಿಡಬೇಕು. ಇದಾದಮೇಲೆ ಏನು ಮಾಡಬೇಕು, ಎರಡು ಕಾಲುಗಳನ್ನ ನಿಧಾನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನಿಧಾನವಾಗಿ ಉಸಿರು ಬಿಡ್ತಾ ಕೆಳಗೆ ಕುಕ್ಕುಟಾಸನ ಅಂತ ಕರೀತಾರೆ ಅದಕ್ಕೆ. ಉಸಿರು ತೆಗೆದುಕೊಳ್ತಾ ಎದ್ದೇಳಬೇಕು. ನಿಧಾನವಾಗಿ ಉಸಿರು ಬಿಡ್ತಾ ಕೆಳಗೆ, ದೀರ್ಘವಾಗಿ ಉಸಿರಾಡಬೇಕು, ನಿಧಾನ ಉಸಿರಾಡಬೇಕು. ಡೌನ್, ಎಕ್ಸೇಲ್, ಉಸಿರು ಬಿಡಬೇಕು. ಕೈ ನೇರವಾಗಿರಬೇಕು. ಇನ್ಹೇಲ್, ಉಸಿರು ತಗೋಬೇಕು, ಉಸಿರು ಬಿಡಬೇಕು, ಉಸಿರು ತೆಗೆದುಕೋಬೇಕು. ಇದಾದ್ಮೇಲೆ ಉಸಿರು ತೆಗೆದುಕೋಬೇಕು, ಮತ್ತೆ ಉಸಿರು ತೆಗೆದುಕೋಬೇಕು, ಮತ್ತೆ ಉಸಿರು ಬಿಡಬೇಕು. ನಿಮ್ಗೆ ಈ ರೀತಿ ಟಚ್ ಆಗಲಿಲ್ಲ ಅಂತೇಳಿದ್ರೆ ನಿಮ್ಗೆ ಎಷ್ಟು ಸಾಧ್ಯ ಹೋಗುತ್ತೋ ಅಷ್ಟೇ ಹೀಗೆ ಇಟ್ಕೊಂಡಿದ್ರು ಪರವಾಗಿಲ್ಲ. ಆದರೆ ಯಾವುದ್ರಲ್ಲೂ ಕೂಡ ಒತ್ತಡವನ್ನು ಹಾಕಬಾರ್ದು, ನೀವು ಪ್ರೆಷರ್ ಹಾಕಬಾರ್ದು. ಬ್ಲಡ್ ಪ್ರೆಷರ್ ಬಂದಿದೆ ಅಂತ ಹೇಳಿದ್ರೆ ಯಾವುದೋ ಆಸನದಲ್ಲಿ ಒತ್ತಡ ಹಾಕಬಾರ್ದು. ನಾನು ಮಾಡಿದಷ್ಟೇ ಮಾಡಬೇಕಂತೇನಿಲ್ಲ, ನಿಮ್ಗೆ ಎಷ್ಟಾಗತ್ತೋ ಅಷ್ಟು. ಮತ್ತೆ ಉಸಿರು ತೆಗೆದುಕೊಳ್ತಾ ಆಮೇಲೆ ಉಸಿರು ಬಿಡ್ತು. ಪಾರ್ಶ್ವ ಕುಕ್ಕುಟಾಸನ ಅಂತ ಕರೀತಾರೆ. ಇದನ್ನು ನೀವು ಹೆಚ್ಚು ಮಾಡಬೇಕು ನೋಡಿ. ಇದನ್ನು ಹೀಗೆ ಮೂಮೆಂಟ್ ಮಾಡಬೇಕು. ಪಾರ್ಶ್ವ ಕುಕ್ಕುಟಾಸನ, ಕೈ ಮುಂದೆ ತರಬೇಕು, ಮತ್ತು ಹೀಗೆ ಕೈ ಮುಂದೆ, ಹೀಗೆ ಕೈ ಮುಂದೆ ತಂದಾಗ ಉಸಿರು ತೆಗಿಬೇಕು. ಕೈ ಈ ರೀತಿ ಮೇಲೆತ್ತಿದಾಗ ಉಸಿರು ಬಿಡಬೇಕು. ಹೀಗೆ ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು. ಈ ರೀತಿ ನೀವೇನು ಮಾಡಬೇಕು, ಕುಕ್ಕುಟಾಸನವನ್ನು 20 ಬಾರಿ ಮಾಡಬೇಕು. ಪಾರ್ಶ್ವ ಕುಕ್ಕುಟಾಸನವನ್ನು 40 ಬಾರಿ ಮಾಡಬೇಕಂತ ಹೇಳಿದ್ರೆ ಈ ಕಡೆ 20 ಬಾರಿ, ಈ ಕಡೆ 20 ಬಾರಿ. ಏನೇ ಆಸನ ಮಾಡೋ ಸಂದರ್ಭದಲ್ಲಿ ಉಸಿರಾಟದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು. ನಾನು ಹೇಳಿದಂಗೆ ಉಸಿರಾಡಬೇಕು. ಈಗ ಈ BP ಸಮಸ್ಯೆಗಾಗಿ ಯಾವೆಲ್ಲ ಆಸನಗಳನ್ನ ಮಾಡ್ಬೋದು ಅಂತಕ್ಕಂಥದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇವಾಗ BP ಸಮಸ್ಯೆಗೆ ಅತಿ ಉಪಯುಕ್ತವಾಗಿರ್ತಕ್ಕಂಥ ಇನ್ನೊಂದಿಷ್ಟು ಆಸನಗಳು ಯಾವ ಅಂತೇಳಿದ್ರೆ ಅವಕ್ಕೆ ತ್ರಿಕೋನಾಸನ ಮತ್ತು ಪಾರ್ಶ್ವಕೋನಾಸನ. ಇವುಗಳನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನೋಡೋಣ ಬನ್ನಿ. ಏನು ಮಾಡಬೇಕು, ಮೊದಲು ನಿಮ್ಮೆರಡೂ ಕಾಲುಗಳನ್ನ ಅಗಲ ಮಾಡ್ಕೋಬೇಕು, ನೇರವಾಗಿ ನಿಂತ್ಕೋಬೇಕು. ಈಗ ನಿಮ್ಮ ಈ ಎಡಗಾಲನ್ನು ಈ ರೀತಿ ತಿರುಗಿಸ್ಕೋಬೇಕು, ಸಮಸ್ಥಿತಿ ಸಹಜ ಸ್ಥಿತಿಯಲ್ಲಿರಬೇಕು. ಇದಾದಮೇಲೆ ಈ ಎಡಗಾಲ ಮೊಣಕಾಲ ಮೇಲೆ ನಿಮ್ಮ ಎಡಗೈ ಇಟ್ಕೋಬೇಕು. ಇದೇ ರೀತಿ ಉಸಿರು ಬಿಡ್ತಾ ಬಿಡ್ತಾ ನಿಮ್ಮ ಕೈಯನ್ನು ಕೆಳಗಡೆ ತೆಗೆದುಕೊಂಡು ಹೋಗಬೇಕು. ಈ ಕೈ ಮೇಲಿರಬೇಕು, ಹಿಂದೆ ಹೋಗಬಾರ್ದು, ಮುಂದೇನೆ ಬರಬಾರ್ದು. ಕೈ ಪೂರ್ತಿ ಕೆಳಗೆ. ಕೆಳಭಾಗದಲ್ಲಿ ಈ ರೀತಿ ಸ್ಟ್ರೆಚ್ ಆದರೆ ನಿಮ್ಮ ಮೇರುದಂಡದ ಕೆಳಭಾಗದಲ್ಲಿರ್ತಕ್ಕಂಥ ಎಲ್ಲ ಬ್ಲಾಕೇಜ್ಗಳು ಓಪನ್ ಆಗುತ್ತೆ. ಯಾವಾಗ ಮೇರುದಂಡದಲ್ಲಿರ್ತಕ್ಕಂಥ ಆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಏನು ಆ್ಯಕ್ಟಿವ್ ಆಗುತ್ತೆ ಆವಾಗ ದೇಹದೊಳಗಡೆ ರಕ್ತ ಸಂಚಾರ ಇನ್ನೂ ಸುಲಭವಾಗುತ್ತೆ. ಯಾವಾಗ ದೇಹದೊಳಗಡೆ ರಕ್ತ ಸಂಚಾರ ಸುಲಭವಾಗುತ್ತೆ ಆವಾಗ BP ಸಮಸ್ಯೆ ಹೋಗ್ಬಿಡುತ್ತೆ. ನಿಮ್ಮ ಬೆನ್ನು ಹುರಿಯನ್ನು ಗಮನಿಸಬೇಕು ಮತ್ತು ಈ ಭಾಗವನ್ನು ಗಮನಿಸಬೇಕು. ಇಲ್ಲಿ ನಿಮ್ಮ ಬೆಟ್ಟನ್ನು ನೋಡ್ತಾ ಹೋಗ್ಬೇಕು. ಬೆಟ್ ಸಾಧ್ಯ ಆದರೆ ಈ ಕೈಯನ್ನು ಇಲ್ಲಿ ಇಟ್ಕೋಬಹುದು. ನಿಧಾನವಾಗಿ ವಾಪಸ್ ಇದನ್ನ ಲೆಫ್ಟಲ್ಲಿ ಎಷ್ಟು ಸರಿ ಮಾಡಬೇಕು, ಒಂದು 5 ರಿಂದ 10 ಸರಿ ಮಾಡಬೇಕು. ರೈಟಲ್ಲಿ 10 ಸರಿ ಮಾಡಬೇಕು. ಒಂದು ಸರಿ ಬೆಂಡ್ ಆದಾಗ ಮಿನಿಮಮ್ 20 ಸೆಕೆಂಡ್ ಹೋಲ್ಡ್ ಮಾಡಬೇಕು. 10 ರಿಂದ 20 ಸೆಕೆಂಡ್, 10 ಸೆಕೆಂಡ್ ಅಂತೂ ಹೋಲ್ಡ್ ಮಾಡಲೇಬೇಕು.
ಇದಾದ್ಮೇಲೆ ಈ ಕಡೆ ತಿರುಗಿಸ್ಬೇಕು. ಈ ಕಾಲನ್ನು ಈ ಕಡೆ ತಿರುಗಿಸ್ಕೋಬೇಕು. ಈ ಕಡೆ ಎಷ್ಟು ಸಾರಿ ಮಾಡಿರ್ತೀರಲ್ಲ, ಈ ಕಡೆ ಎಷ್ಟು ಟೈಮನ್ನು ಸ್ಪೆಂಡ್ ಮಾಡಿರ್ತೀರಲ್ಲ, ಈ ಕಡೆಗೂ ಅಷ್ಟೇ ಟೈಮನ್ನು ಸ್ಪೆಂಡ್ ಮಾಡಬೇಕು. ಈ ಕಡೆ ಅಷ್ಟೇ ಸಮಯವನ್ನು ಉಪಯೋಗಿಸ್ಕೊಂಡು ಮಾಡಬೇಕು. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ, ಸಮಸ್ಯೆ ಆಗುತ್ತೆ. ನೀವೇನು ಮಾಡಬೇಕು, ಪ್ಯಾರಲಲ್ ಆಗಿ ಮಾಡಿಬಿಡಿ. ಈ ಕಡೆಗೆ ಒಂದು ಸಲ ಮಾಡಿದ್ಮೇಲೆ ಈ ಕಡೆಗೆ ಒಂದು ಸಲ ಮಾಡಬೇಕು, ಈ ಕಡೆಗೆ ಒಂದು ಸರಿ ಮಾಡಿ ಈ ಕಡೆಗೆ ಒಂದು ಸರಿ ಅಂತೇಳಿದ್ರೆ ಈ ಕಡೆ ಒಂದೊಂದು ಸರಿ ಮಾಡ್ತಾ ಹೋಗ್ಬೇಕು. ಮಿನಿಮಮ್ ಈ ಕಡೆಗೆ 5 ಸರಿ, ಈ ಕಡೆಗೆ 5 ಸರಿ ಮಾಡಬೇಕು. ಕೈಯನ್ನು ಗಮನಿಸ್ತಾ ಹೋಗಿ ಈ ಕೈ ಪಾದದ ಮೇಲೆ ಇರ್ಬೇಕು. ಇಲ್ಲಿ ದೇಹ ಸ್ಟ್ರೈಟ್ ಆಗಿರ್ಬೇಕು. ಇದು ನೋಡಿ, ಫುಲ್ ಫ್ಲಾಟ್ ಆಗಿರ್ಬೇಕು ಇದು ಈ ಬಾಡಿ. ನಿಮ್ಗೆ ಏನಾದರೂ ಸ್ಟ್ರೈಟಾಗಿ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ಬೇಕಂತೇಳಿದ್ರೆ ಗೋಡೆ ಮುಖಾಂತರ ಮಾಡ್ಬೇಕು. ಗೋಡೆ ಇರ್ತದಲ್ವಾ, ಗೋಡೆಗೆ ಹಚ್ಕೊಂಡು ನೀವು ಮಾಡಬೇಕು. ನಿಧಾನವಾಗಿ ಕೈಯನ್ನು ಸಾಧ್ಯ ಆದರೆ ಇಲ್ಲಿ ತೆಗೆದುಕೊಂಡ್ಬರ್ಬೇಕು. ಸ್ಲೋಲಿ ವಾಪಸ್ ಕಾಲನ್ನು ಮತ್ತೆ ಹಿಂಗೆ ತಿರುಗಿಸ್ಬೇಕು. ಮತ್ತು ಈ ಕಡೆಗೆ ನಾನು ಹೇಳಿದ್ನಲ್ವ, ಈ ಕಡೆಗೆ ಒಂದು ಸರಿ, ಈ ಕಡೆಗೆ ಒಂದು ಸರಿ ಅಂತ. ವಾಪಸ್. ಇದಕ್ಕೆ ತ್ರಿಕೋನಾಸನ ಅಂತ ಕರೀತಾರೆ. ಇನ್ನು ಪಾರ್ಶ್ವಕೋನಾಸನ ಹೇಗೆ ಮಾಡೋದು? ಈ ಕಾಲನ್ನು ಈ ರೀತಿ ತಿರುಗಿಸ್ಬೇಕು, ಅರ್ಧ ಬೆಂಡ್ ಮಾಡ್ಕೋಬೇಕು, ಕೈಯಲ್ಲಿ ಚಿನ್ಮುದ್ರೆ ಮಾಡ್ಕೋಬೇಕು. ಈ ಅಪೋಸಿಟ್ ಕೈ ಇದೆಯಲ್ವಾ, ಇದನ್ನು ಕಿವಿಗೆ ಸ್ಪರ್ಶ ಮಾಡಬೇಕು. ನಿಮ್ಮ ಆರ್ಟ್ರೀಸಲ್ಲಿ ಮತ್ತು ವೇನ್ಸಲ್ಲಿ ಏನಾಗುತ್ತೆ, ರಕ್ತ ಸಂಚಾರ ಸರಾಗವಾಗಿ ಆಗುತ್ತೆ. ಆರ್ಟರೀಸಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಶುದ್ಧ ರಕ್ತ ಓಡಾಡ್ತಾ ಇರುತ್ತೆ, ಈ ವೇನ್ಸಲ್ಲಿ ಅಶುದ್ಧ ರಕ್ತ ಓಡಾಡ್ತಾ ಇರುತ್ತೆ. ಆದರೆ ಹಾರ್ಟಿಗೆ ಸಪ್ಲೈ ಮಾಡ್ತಕ್ಕಂಥ ಹಾರ್ಟ್ ನರ್ವ್ಸಲ್ಲಿ ವೇನ್ಸಲ್ಲಿ ಶುದ್ಧ ರಕ್ತ, ಆರ್ಟ್ರೀಸಲ್ಲಿ ಅಶುದ್ಧ ರಕ್ತ ಇರ್ತದೆ. ಮಿಕ್ಕಿದ್ರಲ್ಲಿ ಎಲ್ಲದರಲ್ಲೂ ಏನಿರ್ತದೆ, ವೇನ್ಸಲ್ಲಿ ಶುದ್ಧ ರಕ್ತ ಹರಿದಾಡ್ತಾ ಇರ್ತದೆ, ಅಶುದ್ಧ ರಕ್ತ ಹರಿದಾಡ್ತಾ ಇರ್ತದೆ, ಆರ್ಟ್ರೀಸಲ್ಲಿ ಶುದ್ಧ ರಕ್ತ ಹರಿದಾಡ್ತಾ ಇರ್ತದೆ. ಅದೆರಡು ಕರೆಕ್ಟಾಗಿ ಟ್ರಾನ್ಸ್ಫರ್ ಆಗಿಬಿಡ್ತದೆ. ಇಲ್ಲಾಂದರೆ ಶುದ್ಧ ಅಶುದ್ಧ ಟ್ರಾನ್ಸ್ಫರ್ ಆಗಲ್ಲ. ಈ ಥರ ಮಾಡಿದ್ರೆ ಶುದ್ಧ ರಕ್ತ ಬೇರೆ ಆಗುತ್ತೆ, ಅಶುದ್ಧ ರಕ್ತ ಬೇರೆ ಆಗುತ್ತೆ. ಯಾಕಂತೇಳಿ ಉಸಿರಾಟದ ಮೇಲೆ ಗಮನ ಕೊಟ್ಟಿರ್ತೇವೆ ನಾವು. ವಾಪಸ್ ಇದನ್ನು ಕೂಡ ಈ ಕಡೆಗೆ 5 ಸರಿ, ಈ ಕಡೆಗೆ 5 ಸರಿ ಮಾಡ್ಕೋಬೇಕು ನೀವು. ಇದನ್ನು ಮಿನಿಮಮ್ ಒಂದು 30 ಸೆಕೆಂಡ್ ಹೋಲ್ಡ್ ಮಾಡ್ಬೇಕು. ಹಿಂಗೆ ಇದು ಸ್ವಲ್ಪ ಸುಲಭ ಇದೆ. ಕಿವಿಗೆ ಟಚ್ ಆಗಿರ್ಬೇಕು, ಕೈ ನಿಮ್ಮ ಶೋಲ್ಡರ್ಸ್ಗಳು ಕಿವಿಗೆ ಟಚ್ ಆಗಿರ್ಬೇಕು. ದೀರ್ಘ ಉಸಿರಾಡಿ, ನಿಧಾನ ಉಸಿರಾಡಬೇಕು. ಮುಖದಲ್ಲಿ ಮುಗುಳ್ನಗೆ ಇರಲಿ. ಉಸಿರಾಟವನ್ನು ಗಮನಿಸಿ. ಮಿನಿಮಮ್ 30 ಸೆಕೆಂಡು, ಮ್ಯಾಕ್ಸಿಮಮ್ 3 ಮಿನಿಟ್ಸ್ವರೆಗೂ ಇಲ್ಲಿ ಹೋಲ್ಡ್ ಮಾಡ್ಬೋದು. 30 ಸೆಕೆಂಡ್ಸ್ ಟು 3 ಮಿನಿಟ್ಸ್. ಹೀಗೆ ಇದನ್ನು ವಾಪಸ್ ಬನ್ನಿ. ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಕಣ್ಮುಚ್ಚಿ ಕೇವಲ ಉಸಿರಾಟ ಗಮನಿಸಬೇಕು. ಈ ಎರಡೂ ಕಡೆಗೆ ಯಾವ ರೀತಿ ರಕ್ತ ಸಂಚಾರ ಆಗ್ತಾ ಇದೆ ನೋಡ್ಕೊಳ್ಳಿ. ನಿಮ್ಮ ಕೈಗಳಲ್ಲಿ ಯಾವ ರೀತಿ ರಕ್ತ ಸಂಚಾರ ಆಗ್ತಾ ಇದೆ, ನಿಮ್ಮ ತಲೆಯಲ್ಲಿ, ನಿಮ್ಮ ಕಾಲಲ್ಲಿ, ಅದನ್ನು ಗಮನಿಸ್ತಾ ಹೋಗಬೇಕು. ಯಾವಾಗ ರಕ್ತ ಸಂಚಾರವನ್ನು ಗಮನಿಸ್ತೇವೆ ಆವಾಗ ರಕ್ತ ಸಂಚಾರ ಸರಿಯಾಗುತ್ತೆ. ರಕ್ತ ಸಂಚಾರ ಸರಿಯಾದರೆ BP ನಾರ್ಮಲ್ ಅಂತ ಅರ್ಥ ಆಯ್ತಲ್ವಾ? ಇದನ್ನು ನಾವೇನು ಮಾಡಬೇಕು, ಪ್ರತಿದಿನ ಅಭ್ಯಾಸ ಮಾಡ್ತಾ ಹೋಗಬೇಕು. ಹಾಗಾಗಿ ಇನ್ನೂ ಕೆಲವೊಂದಿಷ್ಟು ಆಸನಗಳು ಇದ್ದಾವೆ. ಯಾವುದಕ್ಕೆ? ಈ BP ಸಮಸ್ಯೆಗೋಸ್ಕರ. ಆ ಆಸನಗಳ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ನಾಳಿನ ಸಂಚಿಕೆಯಲ್ಲಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ವರಿಗೂ ಅನಂತ ಶರಣಾರ್ಥಿಗಳು. BP ಸಮಸ್ಯೆ ಇರತಕ್ಕಂಥವ್ರು ಬಿಸಿನೀರಿನ ಸ್ನಾನವನ್ನು ನಿಲ್ಲಿಸಬೇಕು. ನಿಮ್ಮ ಎರಡೂ ಕೈಗಳನ್ನ ಮುಷ್ಟಿ ಮಾಡಬೇಕು. ಕೈಗಳಿಂದ ನಿಮ್ಮ ಪಾದವನ್ನು ಹಿಡ್ಕೋಬೇಕು. ಉಸಿರು ಬಿಡ್ತಾ ಕೆಳಗೆ ನಿಧಾನವಾಗಿರ್ತಕ್ಕಂಥ ಚಲನೆಯನ್ನು ಮಾಡಬೇಕು. ಈ ಟೀ ಕಾಫಿ ಕುಡಿದ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ರಕ್ತದ ಒತ್ತಡ ಸರಿಯಾಗ್ಲಿಕ್ಕೆ ಸಾಧ್ಯನೇ ಇಲ್ಲ.